ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ತರಗತಿಯಲ್ಲಿ ನಾವು ರಾಬರ್ಟ್ ಫ್ರಾಸ್ಟ್ ಹಾಗೆಯೇ ಅವರು ಬರೆದಿರುವಂತಹ ಪೋಯಮ್ಸ್, ಅವರ ವರ್ಕ್ಸ್ ಅಂಡ್ ಇಂಟ್ರೊಡಕ್ಷನ್ ಟು ದ ಪೋಯಮ್ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋಯಿ ನಮಗೆ ತಿಳ್ಕೊಂಡಿದ್ವಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಡೀಟೇಲ್ ಆಗಿ ಪೋಯಮ್ ನಮಗೆ ತಿಳ್ಕೊಳ್ಳೋಣ. Let's recall the background of the poem Stopping by Woods on a Snowy Evening, written by Robert Frost, an American poet. The poem written in 1922 and published in 1923. It has been included in his poetic collection New Hampshire, which got Pulitzer Prize in 1924. The poem is in the form of first-person narration. It is a lyrical poem which contains 4 stanzas with 4 lines each. The rhyming scheme of the poem is AABA. The tone of the poem is calm and serene. The language is simple with a subject. Poet uses poetic devices or literary devices like imagery, alliteration, personification and metaphor. ಈ ಪೋಯಮ್ನ 1922 ಅಲ್ಲಿ ಬರೆದಿರುವಂಥದ್ದು. ಹಾಗೆಯೇ 1923 ಈ ಪೋಯಮ್ನ ಪಬ್ಲಿಷ್ ಮಾಡ್ತಾರೆ. ನಮಗೆಲ್ಲ ಗೊತ್ತೇ ಇದೆ, ಇವರಿಗೆ 1924 ಪುಲ್ಜರ್ ಪ್ರೈಸ್ ಬರುತ್ತೆ. ಯಾವುದಕ್ಕೋಸ್ಕರ? ನ್ಯೂ ಹ್ಯಾಂಪರ್ಶೈರ್ ಅನ್ನುವಂತಹ ಒಂದು ಪೊಯಿಟಿಕ್ ಕಲೆಕ್ಷನ್, ಅದರಲ್ಲಿ ಈ ಪೋಯಮ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಈ ಪದ್ಯ ಫಸ್ಟ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿದೆ. ಅಂದರೆ ಇಡೀ ಪೋಯಮನ್ನು ನಮ್ಮ ನರೇಟರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇಟ್ ಈಸ್ ಎ ಲಿರಿಕಲ್ ಪೋಯಮ್. ಇದು 4 ಸ್ಟ್ಯಾನ್ಸಾದಲ್ಲಿದೆ. ಹಾಗೆಯೇ ಪ್ರತಿ ಸ್ಟ್ಯಾನ್ಸಾ 4 ಲೈನಿಂದ ಕೂಡಿದೆ. ಇಡೀ ಪದ್ಯದ ಟೋನ್ ಅಂದರೆ ಯಾವ ಒಂದು ಭಾವನೆಯಲ್ಲಿ ಹೇಳ್ತಾ ಹೋಗುತ್ತೆ ಅಂದರೆ ಒಂದು ಪ್ರಶಾಂತವಾಗಿ ಸಮಾಧಾನವಾಗಿ ಹೇಳ್ತಾ ಹೋಗ್ತದೆ. ಲ್ಯಾಂಗ್ವೇಜ್ ಕೂಡ ಸಿಂಪಲ್ ಆಗಿದೆ ಮತ್ತು ಅರ್ಥಗರ್ಭಿತವಾಗಿದೆ. ನಮ್ಮ ಪೋಯೆಟ್ ಇಡೀ ಪದ್ಯವನ್ನು ನಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಹೇಗೆ ನಮ್ಮ ಕನ್ನಡದಲ್ಲಿ ಅಲಂಕಾರಗಳಿದೆಯೋ ಹಾಗೆ ಇಂಗ್ಲೀಷ್ನಲ್ಲಿ ಫಿಗರ್ ಆಫ್ ಸ್ಪೀಚ್ ಕಂಪೇರ್ ಮಾಡುವಂಥದ್ದು, ಮನುಷ್ಯನ ಭಾವನೆಗಳನ್ನು ಯಾವುದೋ ಒಂದು ವಸ್ತುವಿಗೆ ಕಂಪೇರ್ ಮಾಡುವಂಥದ್ದು, ಈ ರೀತಿಯ ಹಲವು ಇಮೇಜಸ್ನ ಕೂಡ ಅವರು ಬಳಸ್ತಾ ಹೋಗ್ತಾರೆ. ಇದರ ಮೂಲಕ ನಮಗೆ ಇಡೀ ಪದ್ಯವನ್ನು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬನ್ನಿ ನಾವು ಸ್ಟ್ಯಾನ್ಸಾ ವೈಸ್ ಲೈನ್ ಬೈ ಲೈನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸ್ಟ್ಯಾನ್ಸಾ 1. Whose woods these are, I think I know. His house is in the village, though he will not see me stopping here to watch his woods full up with snow. Let us understand the poem line by line. The poem begins with the question that whose woods these are. At the same time, poet is answering, I think I know. ಪದ್ಯ ಸ್ಟಾರ್ಟ್ ಆಗಬೇಕಾದ್ರೆ ಕ್ವಶನಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಹೂಸ್ ವುಡ್ಸ್ ದೀಸ್ ಆರ್, ಮತ್ತು ಪದ್ಯಗಾರನೇ ಆನ್ಸರ್ ಮಾಡ್ತಾ ಇದ್ದಾನೆ, ಐ ಥಿಂಕ್ ಐ ನೋ. ಈ ರೀತಿಯ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಇನ್ವರ್ಷನ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಎ ಇನ್ವರ್ಷನ್ ಟೈಪ್ ಆಫ್ ಸೆಂಟೆನ್ಸ್. ಹಿಯರ್ ದ ಪೋಯಟ್ ಈಸ್ ಕ್ವಶನಿಂಗ್ ಆ್ಯಂಡ್ ಹಿ ಓನ್ಲಿ ಆನ್ಸರಿಂಗ್. ದ ಪೋಯಟ್ ಈಸ್ ನಾಟ್ ಎಂಟೈರ್ಲಿ ಕ್ಲಿಯರ್ ಅಬೌಟ್ ಹಿಸ್ ವ್ಯೂಸ್ ಆ್ಯಂಡ್ ಇಟ್ ಈಸ್ ಎ ಲೆವೆಲ್ ಆಫ್ ಅನ್ಸರ್ಟನಿಟಿ ಆ್ಯಂಡ್ ಡೌಟ್. ಇಲ್ಲಿ ಪೋಯೆಟಿಗೆ ಯಾರು ಆ ಒಂದು ಜಾಗದ ಓನರ್ ಅಥವಾ ಆ ಒಂದು ಫಾರೆಸ್ಟ್ನ ಓನರ್ ಅನ್ನೋದು ಗೊತ್ತಿಲ್ಲ. ಸೊ ಪೋಯಮಲ್ಲಿ ಎಲ್ಲೋ ಒಂದು ಕಡೆ ಬಿಗಿನಿಂಗಲ್ಲೇ ಒಂದು ಡೌಟಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಹಿಸ್ ಹೌಸ್ ಈಸ್ ಇನ್ ದ ವಿಲೇಜ್ ದೋ. ಸೊ ನೌ ಪೋಯಟ್ ಈಸ್ ಸೇಯಿಂಗ್ ದ್ಯಾಟ್ ದ ಹೌಸ್ ಆಫ್ ದಿ ಓನರ್ ಮೈಟ್ ಬಿ ಇನ್ ದ ವಿಲೇಜ್. ಇಲ್ಲಿ ನಮ್ಮ ಪೋಯಟ್ ಹೇಳ್ತಿದ್ದಾರೆ ಮೋಸ್ಟ್ ಪ್ರಾಬಬಲಿ ಅವರ ಮನೆಯಲ್ಲಿರ್ಬೋದು, ಇಲ್ಲಿನ ಹಳ್ಳಿಯಲ್ಲಿರ್ಬೋದು. ದೋ ಹಿ ವಿಲ್ ನಾಟ್ ಸಿ ಮೀ ಸ್ಟಾಪಿಂಗ್ ಹಿಯರ್. ಹಾಗಿದ್ರೂ ಕೂಡ ಅವರು ನನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಫಿಸಿಕಲಿ ಇನ್ಕೇಪಬಲ್ ಟು ಸಿ ದ ಸ್ಪೀಕರ್ ಹೂ ಪಾಸ್ ಟು ವಾಚ್ ದ ಸ್ನೋಫಾಲ್ ಇನ್ ದ ಫಾರೆಸ್ಟ್. ಪೋಯೆಟಿಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಸೊ ನಾನಿಲ್ಲಿ ನಿಂತಿದ್ದೀನಿ, ನನ್ನನ್ನು ಯಾರೂ ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ. ಟು ವಾಚ್ ಹೀಸ್ ವುಡ್ಸ್ ಫುಲ್ ಅಪ್ ವಿತ್ ಸ್ನೋ. ಅಲ್ಲಿರುವಂತಹ ಎಲ್ಲ ಮರಗಳು, ಅಲ್ಲಿನ ಎಲೆಗಳೆಲ್ಲ ಏನಾಗಿದೆ, ಸ್ನೋಯಿಂದ ಮುಚ್ಚೋಗಿದೆ. ಅದನ್ನು ನಾನು ನೋಡಲಿಕ್ಕೋಸ್ಕರ ನಿಂತಿದ್ದೀನಿ ಅಂತ ಹೇಳಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಕೆಲವೊಂದು ಪೊಯಿಟಿಕ್ ಡಿವೈಸಸ್ನ ನಮ್ಮ ಪೋಯೆಟ್ ಬಳಸಿದ್ದಾರೆ. ಎಲ್ಲೋ ಕಲರ್ ಫಾರ್ಮಲ್ಲಿ ನಾನು ಮಾಡಿರುವಂಥದ್ದು ರೈಮಿಂಗ್ ಸ್ಕೀಮ್ನ ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ. ನೋಡಿ, ನೋ, ದೋ, ಸ್ನೋ, ಇಲ್ಲೆಲ್ಲದೂ ಕೂಡ ಓ, ಧೋ, ನೋ, ಸ್ನೋ ಈ ಥರ ಎಂಡಾಗಿದೆ. ಬಿ ಎ ಫಾರ್ಮಲ್ಲಿ ಇದೆ. ಹಾಗೆಯೇ ಬ್ಲೂ ಕಲರಲ್ಲಿ ಕೆಲವೊಂದು ಅಕ್ಷರಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಿರ್ಬೋದು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಆಲಿಟ್ರೇಷನ್, ಇದೊಂದು ಫಿಗರ್ ಆಫ್ ಸ್ಪೀಚ್. ಅಂದರೆ ರಿಪಿಟೇಷನ್ ಆಫ್ ಸೇಮ್ ಕಾನ್ಸೊನೆಂಟ್ ಸೌಂಡ್ಸ್ ಇನ್ ಅ ಸೇಮ್ ಲೈನ್. ಒಂದೇ ಲೈನಲ್ಲಿ ನೋಡಿ, ಹೂಸ್ ವುಡ್ಸ್, ಹಿಸ್ ಹೌಸ್, ಇದನ್ನು ನಾವು ಕಾನ್ಸೊನೆಂಟ್ಸ್ ಅಂತ ಕರಿತೀವಿ. ಒಂದೇ ಒಂದು ಸೆಂಟೆನ್ಸ್ನಲ್ಲಿ ನಮಗೆ 2 ಕಾನ್ಸೊನೆಂಟ್ಸು ಇದೆ ಅಲ್ವಾ. ಈ ರೀತಿಯದ್ದು ಕೂಡ ನಾವು ಇಡೀ ಪದ್ಯದಲ್ಲಿ ನೋಡ್ತಾ ಹೋಗ್ತೀವಿ. ದ ಪೋಯೆಟ್ ಎಕ್ಸ್ಪ್ರೆಸಸ್ ಹೀಸ್ ವ್ಯೂಸ್ ವಿತ್ ದ ಫಿಗರ್ ಆಫ್ ಸ್ಪೀಚ್
ದಟ್ ಈಸ್ ಹೈಪರ್ಬೋಲ್. ಇಲ್ಲಿ ಪೋಯೆಟ್ ಹೈಪರ್ಬೋಲ್ನ ಬಳಸೋದ್ರ ಮೂಲಕ ಅವರ ಭಾವನೆಗಳನ್ನು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ನೋಡಿ, ನಾನಿಲ್ಲಿ ಬೋಲ್ಡ್ ಮಾಡಿದ್ದೀನಿ. ದ ವುಡ್ಸ್ ಫಿಲ್ ಅಪ್ ವಿತ್ ಸ್ನೋ. ಇಲ್ಲೇನಾಗಿದೆ, ವುಡ್ಸ್ ಫಿಲ್ ಅಪ್ ವಿತ್ ಸ್ನೋ. ಇಲ್ಲಿ ಸ್ನೋ ಯಾವ ರೀತಿ ಇಡೀ ಮರವನ್ನು ಕವರ್ ಮಾಡಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಟ್ ಈಸ್ ಎ ಡೆಲಿಬರೇಟ್ ಎಕ್ಸಾಗರೇಟೆಡ್ ಸ್ಟೇಟ್ಮೆಂಟ್ನ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ, ಹೈಪರ್ಬೋಲ್. ಸೊ ನೆಕ್ಸ್ಟ್ ಸ್ಟ್ಯಾನ್ಸಾಗೆ ಹೋಗೋಣ. ಸ್ಟ್ಯಾನ್ಸಾ 2. My little horse must think it queer to stop without a farmhouse near, between the woods and frozen lake, the darkest evening of the year. Second stanza gives a vivid description of the geographical features of the forest, and it is confirmed that the speaker is not alone. He has a horse, and speaker tried to understand the horse mind, and he imagines what might be the horse thinking. Horse must be thinking it's pretty strange to stop in the middle of nowhere. And the speaker is hanged between the woods and frozen lake. One side it is dark trees, and on the other side the glassy ice-covered lake. We can feel that it is a snowy, windy and even night, because the last line happens like in the darkest evening of the year. The line makes us to understand the winter solitude. ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ನಮಗೆ ಕ್ಲಿಯರ್ ಆಗುತ್ತೆ, ಅವರ್ ಸ್ಪೀಕರ್ ಈಸ್ ನಾಟ್ ಅಲೋನ್, ಹಾರ್ಸ್ ಇಸ್ ವಿತ್ ಹಿಮ್. ನೋಡಿ, ಫಸ್ಟ್ ಲೈನ್, ಮೈ ಲಿಟಲ್ ಹಾರ್ಸ್ ಮಸ್ಟ್ ಥಿಂಕ್ ಇಟ್ ಕ್ವೇರ್. ಸ್ಪೀಕರ್ ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಹಾರ್ಸಿಗೆ ತುಂಬ ಸ್ಟ್ರೇಂಜ್ ಆಗಿ ಫೀಲ್ ಆಗ್ತಾ ಇರ್ಬೋದು, ಯಾಕಂದರೆ ಫಾರ್ಮ್ ಹೌಸ್ ಹತ್ರ ನಿಲ್ಲಿಸೋದನ್ನು ಬಿಟ್ಟು ನಾನು ಎಲ್ಲಿ ನಿಲ್ಲಿಸಿದ್ದೀನಿ, ಬಿಟ್ವೀನ್ ದಿ ವುಡ್ಸ್ ಆ್ಯಂಡ್ ಫ್ರೋಸನ್ ಲೇಕ್. ಫಸ್ಟ್ ಲೈನು ಪರ್ಸಾನಿಫಿಕೇಷನ್, ಯಾಕಂದರೆ ಪೋಯೆಟ್ ಇಲ್ಲಿ ಮನುಷ್ಯನ ಭಾವನೆಗಳನ್ನು, ಎಮೋಷನನ್ನು ಒಂದು ವಸ್ತು ಅಥವಾ ಒಂದು ಪ್ರಾಣಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಹೇಗೆ ನಾವು ಸ್ಟ್ರೇಂಜ್ ಆಗಿ ಯೋಚನೆ ಮಾಡ್ತೀವೋ ಅಥವಾ ಫೀಲ್ ಮಾಡ್ತೀವೋ, ಹಾಗೆ ಹಾರ್ಸ್ ಕೂಡ ಯೋಚನೆ ಮಾಡ್ತಿರಬಹುದು ಅಂತ ಹೇಳಿ ನಮ್ಮ ಸ್ಪೀಕರ್ ಹೇಳ್ತಾ ಇದ್ದಾರೆ. ಎಲ್ಲಿ ನಿಂತಿದ್ದೀವಿ ನಾವು, ಬಿಟ್ವೀನ್ ವುಡ್ಸ್ ಆ್ಯಂಡ್ ದಿ ಫ್ರೋಸನ್ ಲೇಕ್. ದಟ್ಟವಾಗಿರುವಂತಹ ಕಾಡು ಹಾಗೆಯೇ ಮಂಜಿನಿಂದ ಕವಿದಿರುವಂತಹ ಕೆರೆಯ ಮಧ್ಯದಲ್ಲಿ ನಿಂತಿದ್ದೀವಿ. ಇದೆರಡೂ ಕೂಡ ಇಮೇಜರಿ ಅಂತಂದರೆ ಏನು, ಕ್ರಿಯೇಟ್ ಎ ವಿವಿಡ್ ಮೆಂಟಲ್ ಪಿಕ್ಚರ್ ಆರ್ ಫಿಸಿಕಲ್ ಸೆನ್ಸೇಷನ್. ನಮ್ಮ ಮನಸ್ಸಿನಲ್ಲಿ ಆ ಒಂದು ಪದ್ಯವನ್ನು ಓದಿದಾಗ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಅದು ಉಳಿಯುವಂಥದ್ದು. ನೋಡಿ, ಪೋಯೆಟ್ ಹೇಳ್ತಾ ಇದ್ದಾರೆ, ಇಟ್ ಹ್ಯಾಪನ್ ಇನ್ ದ ಡಾರ್ಕೆಸ್ಟ್ ಈವ್ನಿಂಗ್ ಆಫ್ ದ ಇಯರ್. ಡಾರ್ಕೆಸ್ಟ್ ಈವ್ನಿಂಗ್ ಆಫ್ ದ ಇಯರ್ ಅಂತ ಅಂದರೆ ಯಾವುದು, ಡಿಸೆಂಬರ್ 21. ಪೂರ್ತಿ ಕತ್ತಲೆಯ ವಾತಾವರಣ ಇದೆ. ಹಾಗೆಯೇ ನಮಗೆ ಇಲ್ಲಿ ಪೋಯೆಟ್ ಇಡೀ ಒಂದು ಆ ಫಾರೆಸ್ಟ್ನ ಜಿಯೋಗ್ರಫಿಕಲ್ ಫೀಚರ್ನ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಸ್ನೋ ಬೀಳ್ತಾ ಇದೆ, ಇಟ್ ಈಸ್ ಅ ವಿಂಟರ್ ಸೀಸನ್ ಎಟ್ ಎ ಸೇಮ್ ಟೈಮ್. ನೋಡಿ, ಪೂರ್ತಿಯಾಗಿ ಸ್ನೋ ಬೀಳ್ತಾ ಇದೆ, ಇದು ವಿಂಟರ್ ಸೀಸನ್, ಹಾಗೆಯೇ ಇದು ಡಾರ್ಕೆಸ್ಟ್ ಈವ್ನಿಂಗ್ ಆಫ್ ದಿ ಇಯರ್. ಸ್ಟ್ಯಾನ್ಸಾ 3. He gives his harness bell a shake to ask if there is some mistake. The only other sounds the sweep of easy wind and drowny flake. This stanza begins with the word he. Here he refers to the horse. And poet, by giving personification, compares the sound of the bell to the voice asking, is there any mistake? ಈ ಪೋಯಮ್ನಲ್ಲಿ ಅಥವಾ ಈ ಸ್ಟ್ಯಾನ್ಸದಲ್ಲಿ ಪೋಯೆಟ್ ಏನನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಂದರೆ, ಹಾರ್ಸ್ ಅದಕ್ಕೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ, ಆದರೆ ಅದಕ್ಕೆ ಕಟ್ಟಿರುವಂತಹ, ಅದರ ಕುತ್ತಿಗೆ ಕಟ್ಟಿರುವಂತಹ ಗಂಟೆಯ ಮೂಲಕ ಅದು ಪ್ರಶ್ನೆ ಮಾಡ್ತಾ ಇದೆ, ಏನಾದರೂ ತಪ್ಪಾಗಿದೆಯಾ, ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತ ಹೇಳಿ ಕೇಳ್ತಾ ಇದೆ. ಪೋಯೆಟ್ ಈ ಹಾರ್ನೆಸ್ ಬೆಲ್ ಹೊರತುಪಡಿಸಿ ಇನ್ನೂ 2 ಶಬ್ದಗಳನ್ನು ಕೇಳಿಸ್ಕೊಳ್ತಾ ಇದ್ದಾರಂತೆ. ಆ ಶಬ್ದಗಳು ಹೇಗಿದೆ ಅಂತಂದರೆ, ಸ್ವೀಪ್, ಕಸಗುಡಿಸುವ ರೀತಿಯಲ್ಲಿ ಅವನಿಗೆ ಕೇಳಿಸ್ತಾ ಇದೆ. ಯಾವುದದು, ದ ಈಸಿ ವಿಂಡ್ ಆ್ಯಂಡ್ ಡ್ರೌನಿ ಫ್ಲೇಕ್, ಅಂದರೆ ಅಲ್ಲಿ ಬರ್ತಿರುವಂತಹ ಗಾಳಿ ಹಾಗೆಯೇ ಬೀಳ್ತಿರುವಂತಹ ಸ್ನೋನ ಶಬ್ದ. ಪೋಯೆಟಲ್ಲಿ ಪರ್ಸಾನಿಫಿಕೇಷನ್ ಹಾಗೆ ಕೆಲವೊಂದು ಇಮೇಜರಿಯ ಮೂಲಕ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈಸಿ ವಿಂಡ್ ಆ್ಯಂಡ್ ಡ್ರೌನಿ ಫ್ಲೇಕ್ ಇದೆರಡು ಕೂಡ ಇಮೇಜರಿ ಅಂದರೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಅದರಲ್ಲಿ 2 ಟೈಪ್ಸ್ ಇದೆ. ಒಂದನ್ನು ನೀವು ಫೀಲ್ ಮಾಡ್ಬೋದು, ಇನ್ನೊಂದು ನಿಮಗೆ ವಿವಿಡ್ ಇಮೇಜ್, ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ. ಸ್ಟ್ಯಾನ್ಸಾ 4. The woods are lovely, dark and deep, but I have promised to keep, and miles to go before I sleep, and miles to go before I sleep. In this last stanza, the first line itself, the poet gives us a visual imagery of woods as an adjective, that is lovely, dark and deep. Here, maybe the woods
refers to a distraction. So the poet says, I have promised to keep. So poet says he need to give attention to his goal. The last two lines are repeating. So this repetition is a allegorical interpretation, or we can say it is talking about the life and death. The sleep refers to the death and the miles refers to the journey. We can say it is an extension of metaphor. The poet says every person is having responsibilities, duties and obligation in his life. He have to face everything and he have to fulfill all his responsibilities. Somewhere the poem began and ended with a kind of uncertainty. ಈ ಒಂದು ಲಾಸ್ಟ್ ಸ್ಟ್ಯಾನ್ಸದಲ್ಲಿ ಫಾರೆಸ್ಟ್ ಅಂದರೆ ಆ ಒಂದು ಮರವನ್ನು ಅವನು ಲವ್ಲಿ ಡಾರ್ಕ್ ಆ್ಯಂಡ್ ಡೀಪ್, ಕತ್ಲಾಗಿದೆ, ನಮ್ಮ ಕತ್ಲಲ್ಲಿ ನಮಗೆ ಹಸಿರು ಬಣ್ಣನೂ ಕಪ್ಪೆ ಕಾಣುವಂಥದ್ದು. ಸೊ ಆ ಒಂದು ಫಾರೆಸ್ಟನ್ನು ಅವರು ಕಂಪೇರ್ ಮಾಡ್ತಾ ಹೋಗ್ತಾರೆ. ಹಾಗೆಯೇ ಬಟ್ ಐ ಹ್ಯಾವ್ ಪ್ರಾಮಿಸ್ ಟು ಕೀಪ್, ನಮ್ಮ ಲೈಫಲ್ಲಿ ನಾವು ಪ್ರಕೃತಿ ಜೊತೆ ಎಷ್ಟೊಂದು ಸಲ ಇರಬೇಕು ಅಂತ ಅನ್ಕೋತೀವಿ. ಹಾಗೆಯೇ ಮೇ ಬಿ ಅದು ಡಿಸ್ಟ್ರಾಕ್ಷನ್ ಕೂಡ ಇರ್ಬೋದು. ಆದರೆ ನಮ್ಮ ಜೀವನದಲ್ಲಿ ಏನೇನೋ ಮಾಡಬೇಕು, ನಮಗೆ ನಮ್ಮದೇ ಆದಂತಹ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್ ಇದ್ದಾಗ ನಾವಲ್ಲಿಂದ ಮೂವ್ ಆಗಲೇಬೇಕು. ನಮ್ಮ ಜೀವನದಲ್ಲಿ ನಮಗೆ ದೇವ್ರು ಕೊಟ್ಟಿರೋವಂಥದ್ದೊಂದು ಶಾರ್ಟ್ ಟೈಮ್. ಆ ಶಾರ್ಟ್ ಟೈಮಲ್ಲಿ ಕೂಡ ಅಂದರೆ ಆ ಜರ್ನಿಯಲ್ಲಿ ನಾವು ಮಲಗಲಿಕ್ಕೂ ಮುಂಚೆ, ಅಂದರೆ ನಾವು ಸಾಯಲಿಕ್ಕೂ ಮುಂಚೆ ನಮ್ಮ ಜೀವನದಲ್ಲಿ ನಮಗೆ ಇರುವಂತಹ ಗೋಲ್ಸ್, ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ನ ನಾವು ಕಂಪ್ಲೀಟ್ ಮಾಡಬೇಕು ಅಂಥೇಳಿ ನಮ್ಮ ಪೋಯೆಟ್ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. The poem mainly have two themes, that is nature and society, the fact of life and desire versus obligations. Everybody know our fact of life. ನಾವು ಏನಕ್ಕಿದ್ದೀವಿ, ನಮ್ಮ ಲೈಫಲ್ಲಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಹಾಗೆಯೇ ಪೋಯೆಟ್ ವಾಂಟ್ಸ್ ಹ್ಯಾವ್ ಎ ಡಿಸೈರ್ ದಟ್ ಹಿ ವಾಂಟ್ಸ್ ಟು ಬಿ ವಿತ್ ದ ನೇಚರ್, ಬಟ್ ಈ ಹ್ಯಾವ್ ಟು ಕಂಟಿನ್ಯೂಸ್ ಜರ್ನಿ ಟು ರೀಚ್ ಹಿಸ್ ಗೋಲ್ಸ್. ಸೊ ಅವರು ಲೈಫಲ್ಲಿ ಮುಂದೆ ಹೋಗಲೇಬೇಕು, ಅವರಿಗೆ ಅವ್ರದ್ದೇ ಆದಂತಹ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಡೀ ಪದ್ಯವನ್ನು ಒಮ್ಮೆ ರೀಕಾಲ್ ಮಾಡೋಣ. ಆ್ಯಂಡ್ ರೀಕ್ಯಾಪ್ಚುಲೇಷನಲ್ಲಿ ನಾನು ಸ್ಟ್ಯಾನ್ಸಾ ವೈಸ್ ಸಮ್ಮರಿನ ಕೂಡ ಕೊಟ್ಟಿದ್ದೀನಿ, ಅದು ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಲೆಟ್ ಅಸ್ ರೀಕ್ಯಾಪ್ ದ ಸೆಷನ್. ನಾನು ಇಡೀ ಪೋಯಮ್ ಏನು ನಿಮಗೆ ಡೀಟೇಲಾಗಿ ಹೇಳಿದ್ನೋ ಅದನ್ನು ಶಾರ್ಟಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸ್ಟ್ಯಾನ್ಸಾ 1 ಬಿಗಿನ್ ವಿತ್ ದ ಕ್ವಶನ್ ಆ್ಯಂಡ್ ಇಟ್ಸ್ ಸೆಟ್ ಇನ್ ವಿಂಟರ್ ಸೀಸನ್. The poet is happy because the owner of that wood is at the village so that he can enjoy to looking at those woods. ನಮ್ಮ ಪೋಯೆಟ್ ತುಂಬ ಖುಷಿಯಾಗಿದ್ದಾರೆ, ಯಾಕಂದರೆ ಆ ಒಂದು ವುಡ್ಸ್ನ ಓನರ್ ಇದ್ದಾರಲ್ಲ ಅವರೆಲ್ಲಿದ್ದಾರೆ, ಯಾವುದೋ ಹಳ್ಳಿಯಲ್ಲಿದ್ದಾರೆ. ಹಾಗಾಗಿ ಅಲ್ಲಿ ನಿಂತವರು ತುಂಬ ಖುಷಿಯಾಗಿ ಆ ಪ್ರಕೃತಿಯನ್ನು ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಫಸ್ಟ್ ಸ್ಟ್ಯಾನ್ಸದಲ್ಲಿ ಅಂದ್ಕೊಳ್ತಾರೆ. ಸೊ ಲೆಟ್ ಅಸ್ ಮೂವ್ ಟು ಸೆಕೆಂಡ್ ಸ್ಟ್ಯಾನ್ಸಾ. ಸೆಕೆಂಡ್ ಸ್ಟ್ಯಾನ್ಸಾದಲ್ಲಿ ನಮಗೆ ಪೋಯೆಟ್ in the second stanza, poet gives us a vivid description of geographical features, and we come to know that poet is not alone, horse is with him, and speaker assumes that his little horse might be thinking strange because they stopped middle of nowhere. ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ನಮ್ಮ ಪೋಯೆಟ್ ಒಬ್ಬರೇ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ, ಅವ್ರ ಜೊತೆಯಲ್ಲಿ ಹಾರ್ಸ್ ಇದೆ. ಆ್ಯಂಡ್ ಅವರು ಯಾವಾಗಲೂ ಕೂಡ ಫಾರ್ಮ್ ಹೌಸ್ ಹತ್ರ ನಿಲ್ತಾಯಿದ್ರು. ಫಾರ್ ದ ಫಸ್ಟ್ ಟೈಮ್ ಮಿಡ್ ಆಫ್ ದಿ ರೋಡಲ್ಲಿ ನಿಂತಿದ್ದಾರೆ. ಸೊ ಹಾಗಾಗಿ ಹಾರ್ಸ್ ಏನಾದರೂ ಯೋಚನೆ ಮಾಡ್ತಿರಬಹುದಾ ಅಂತೇಳಿ ನಮ್ಮ ಪೋಯೆಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ಹಿ ಸೇಸ್ ದ್ಯಾಟ್ ಹಿ ವಾಸ್ ಹ್ಯಾಂಗಿಂಗ್ ಬಿಟ್ವೀನ್ ವುಡ್ಸ್ ಆ್ಯಂಡ್ ಫ್ರೋಝನ್ ಲೇಕ್. ಎಲ್ಲಿ ಅವ್ರು ನಿಂತಿದ್ದಾರೆ ಅಂತಂದರೆ, ಒಂದು ಬದಿಯಲ್ಲಿ ದಟ್ಟವಾಗಿ ಬೆಳೆದಿರುವಂತಹ ಮರಗಳಿದೆ, ಇನ್ನೊಂದು ಬದಿಯಲ್ಲಿ ಮಂಜುಗಟ್ಟಿರುವಂತಹ ಒಂದು ಲೇಕ್ ಇದೆ, ಅದರ ಮಧ್ಯದಲ್ಲಿ ನಿಂತಿದ್ದಾರೆ. ಆ ದಿನ ಯಾವುದು? ಇಟ್ ಹ್ಯಾಪನ್ ಇನ್ ದ ಡಾರ್ಕೆಸ್ಟ್ ಈವ್ನಿಂಗ್ ಆಫ್ ದಿ ಇಯರ್. ಇದು ಯಾವಾಗಲೂ ಕೂಡ ವರ್ಷದಲ್ಲಿ ಒಂದು ದಿನ ಬರುತ್ತೆ, ಅದು ಡಿಸೆಂಬರ್ 21ನೇ ತಾರೀಕು. ಆ್ಯಂಡ್ ಈವನ್ ಇನ್ ದ ಹೋಲ್ ಸ್ಟ್ಯಾನ್ಸಾ ವಿ ಕಮ್ ಟು ನೋ ದಟ್ ದೇರ್ ಇಸ್ ಎ ಕಾರ್ಡಿಯಲ್ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ದಿ ನ್ಯಾಚುರಲ್ ವರ್ಲ್ಡ್. ಥರ್ಡ್ ಸ್ಟ್ಯಾನ್ಸಾ, ಹಾರ್ಸ್ ಸೆನ್ಸಸ್ ಸಮಥಿಂಗ್ ರಾಂಗ್, ಸೊ he shakes his bell, but our speaker only hear other two sounds, that is the sound of the wind and the snow. ಥರ್ಡ್ ಸ್ಟ್ಯಾನ್ಸದಲ್ಲಿ ಹಾರ್ಸ್ ಏನು ಮಾಡುತ್ತೆ, ಏನೂ ತೊಂದರೆ ಆಗಿದೆ ಅನಿಸುತ್ತೆ, ಯಾಕೋ ನಾನು ನೋಡಿ ಇಲ್ಲಿ ನಿಂತಿದ್ದಾರಲ್ಲ ಅಂದ್ಬಿಟ್ಟು ತನಗೆ ಕಟ್ಟಿರುವಂತಹ ಆ ಒಂದು ಗಂಟೆಯ ಬೆಲ್ನ ಮಾಡುತ್ತೆ. ಪೋಯೆಟ್ ಹೇಳ್ತಾರೆ, ಐ ಓನ್ಲಿ ಹಿಯರ್ ಅನದರ್ ಟೂ ಸೌಂಡ್ಸ್, ನನಗೆ ಇದನ್ನು ಬಿಟ್ಟು ಎರಡೇ ಶಬ್ದಗಳು ಕೇಳಿದ್ದು. ಯಾವ ಶಬ್ದಗಳು ಅಂತಂದರೆ, ಅದು ಕಸ ಗುಡಿಸುವ ಶಬ್ದದ ರೀತಿಯಲ್ಲಿ ಕೇಳುತ್ತೆ. ಯಾವುದ್ಯಾವುದು ಅಂತಂದರೆ ಮುಖ್ಯವಾಗಿ ಅಲ್ಲಿದ್ದಂತಹ ಗಾಳಿ, ಹಾಗೆಯೇ ಬೀಳ್ತಿದ್ದಂತಹ ಸ್ನೋ.
ಫೋರ್ತ್ ಸ್ಟ್ಯಾನ್ಸ ಬಂದಾಗ ನಮ್ಮ ಪೋಯಟ್ ಡೈರೆಕ್ಟಾಗಿ ನಮಗೆ ವಿಜುವಲ್ ಇಮೇಜರಿ ಆಫ್ ವುಡ್ಸ್, ಅಲ್ಲಿರುವಂತಹ ಫಾರೆಸ್ಟ್ನ ಒಂದು ಇಮೇಜಸ್ನ ಬಗ್ಗೆ ಹೇಳ್ತಾರೆ. ಆ್ಯಂಡ್ ಈ ನೇಚರ್ ಜೊತೆ ಅವ್ರು ಎಷ್ಟೇ ಹೊತ್ತಿದ್ರು ಕೂಡ ಹಿ ಗೋ ಬ್ಯಾಕ್ ಟು ಹಿಸ್ ವರ್ಕ್, ಅದನ್ನು ಮತ್ತೆ ನೆನಪಿಸ್ಕೊಳ್ತಾರೆ. ಲಾಸ್ಟ್ 2 ಲೈನ್ಸ್ನ ರಿಪಿಟೇಷನ್ ಆಗುತ್ತೆ, ಅದೆಲ್ಲೋ ಒಂದು ಕಡೆ ನಮ್ಮ ರಿಯಾಲಿಟಿಗೆ ಹತ್ತಿರದಲ್ಲಿರುವಂಥದ್ದನ್ನು ಎಕ್ಸ್ಪ್ರೆಸ್ ಮಾಡ್ತಿದೆ ಅಂತೇಳಿ ನಮಗೆ ಅನಿಸುತ್ತೆ. ಆ್ಯಂಡ್ ಪೋಯೆಟಿಗೆ ಅರ್ಥ ಆಗಿದೆ, ದೇರ್ ಆರ್ ಮೆನಿ ಆಬ್ಲಿಗೇಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ವಿ ಹ್ಯಾವ್ ಟು ಕಂಪ್ಲೀಟ್ ಇಟ್ ಬಿಫೋರ್ ಅವರ್ ಡೆತ್. ಅದೆಲ್ಲದನ್ನು ಕೂಡ ನಮ್ಮ ಸಾವಿಗೂ ಮುಂಚೆ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ನಾವು ಇಲ್ಲಿಯವರೆಗೆ ರಾಬರ್ಟ್ ಫ್ರಾಸ್ಟ್ ಅವರ ಪೋಯಮ್ಸ್ ಹಾಗೆ ನಿಮಗೆ ಪ್ರಿಸ್ಕ್ರೈಬ್ ಮಾಡಿರುವಂತಹ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋಯಿ ಈವ್ನಿಂಗ್ ಪದ್ಯದ ಬ್ಯಾಕ್ಗ್ರೌಂಡ್ ಹಾಗೆ ಸ್ಟ್ಯಾನ್ಸಾ ವೈಸ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀವಿ. ನಿಮಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತಂದರೆ ನಾನಿಲ್ಲಿ ಕೆಲವೊಂದು ಪುಸ್ತಕಗಳ ರೆಫರೆನ್ಸ್ನ ಹಾಗೆ ವೆಬ್ನ ರೆಫರೆನ್ಸ್ನ ಹಾಕಿದ್ದೀನಿ. ಇದಕ್ಕೆ ನೀವು ಹೋದರೆ ಡೀಟೇಲ್ ಆಗಿ ಇನ್ನೂ ಕೂಡ ಪದ್ಯದ ಬಗ್ಗೆ ತಿಳ್ಕೊಳ್ಬೋದು.